ಕಳೆದುಕೊಂಡ ಸಮಯಕ್ಕೊಮ್ಮೆ ಕರೆ ಮಾಡಿ ಮರಳಿ ಬಾ ಎಂದು ಕರೆಯಬೇಕಿದೆ. ನನಸಾಗದೆ ಉಳಿದ ಕನಸುಗಳಿಗೊಮ್ಮೆ ಮಂಡಿಯೂರಿ ಕ್ಷಮೆ ಕೇಳಬೇಕಿದೆ. ಮರೆಯಾದ ನಗುವಿಗೆ ಮತ್ತೊಮ್ಮೆ ನನ್ನೊಂದಿಗೆ ಜೊತೆಯಾಗು ಎಂದು ಪ್ರಾರ್ಥಿಸಬೇಕಿದೆ. ಮರೆಯಾದ ನಗುವಿಗೆ ಮತ್ತೊಮ್ಮೆ ನನ್ನೊಂದಿಗೆ ಜೊತೆಯಾಗು ಎಂದು ಪ್ರಾರ್ಥಿಸಬೇಕಿದೆ. ಎಲ್ಲ ನೋವನ್ನು ಮರೆತು ಒಮ್ಮೆ ನಾನು ನಾನಾಗಿ ಜೀವಿಸಬೇಕಿದೆ. ಎಲ್ಲ ನೋವನ್ನು ಮರೆತು ಒಮ್ಮೆ ನಾನು ನಾನಾಗಿ ಜೀವಿಸಬೇಕಿದೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ಮಾಮೂಲಿ ರೀತಿಯ ದಿವಸನೇ ಇವತ್ತು ಕೂಡ ಎದ್ದ ತಕ್ಷಣ ಎಕ್ಸಸೈಸಸ್ ಎಲ್ಲ ಮುಗಿಸಿ ಅದಾದಮೇಲೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಮಾರ್ನಿಂಗಿಗೆ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಪುಟ್ಟದಾಗ ಒಂದು ರಂಗೋಲಿನ ಹಾಕ್ಕೋತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ರಂಗೋಲಿನ ಕಲಿತಿದ್ದೀರಾ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಇನ್ನು ರಂಗೋಲಿ ಎಲ್ಲ ಹಾಕಿದ ಆದಮೇಲೆ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯೂಶ್ವಲಿ ನನಗೆ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕೆ ಅಂತ ಅಂದರೆ ಸ್ಕೂಲು, ಮನೆ ಎಲ್ಲದನ್ನೂ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ವರ್ಕಿಂಗ್ ವುಮೆನ್ಸ್ದು ಪ್ರಾಬ್ಲಮ್ ಏನಿರುತ್ತೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಅಂದ್ಕೋತೀನಿ. ಇನ್ನು ಪೂಜೆ ಎಲ್ಲ ಮುಗಿಸಿದ ಆದಮೇಲೆ ಡೈಲಿ ಮಾರ್ನಿಂಗ್ ಥರನೇ ಫಸ್ಟು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೇಳಿ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ಬಿಸಿನೀರನ್ನ ಕುಡ್ದಾದ್ಮೇಲೆ ಇವತ್ತಿನ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು. ಇವತ್ತಿನ ತಿಂಡಿನ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇವತ್ತು ನಾನಿಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಈ ಒಂದು ಡಿಟಾಕ್ಸ್ ಡ್ರಿಂಕು ನಮ್ಮ ವೆಯ್ಟ್ ಲಾಸಿಗಂತೂ ತುಂಬಾ ಒಳ್ಳೆಯದು. ಕೆಲವರು ಅಂದ್ಕೋತೀರ ಬರೀ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ರೆ ನಾವು ಸಣ್ಣ ಆಗಿಬಿಡ್ತೀವಿ ಅಂಥೇಳಿ. ಹಾಗಲ್ಲ, ಇದು ನಮ್ಮ ಬಾಡಿನಲ್ಲಿರುವಂಥ ಟಾಕ್ಸಿಕ್ನ ಆಚೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಮಾರ್ನಿಂಗು ಡೈಲಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಬೇಕು. ಅದೇ ಥರ ಮಾಡ್ಕೋಬೇಕು ಅಂತ ರೂಲೇನು ನಾನು ಹೇಳಲ್ಲ, ನಾನು ಮಾಡೋ ರೀತಿಯೇ ಮಾಡಿ ಅಂತ ಹೇಳಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಆ ಒಂದು ಟೈಮಲ್ಲಿ ಯಾವುದೆಲ್ಲ ತರಕಾರಿ ಅವೈಲಬಲ್ ಇದೆ ಅದರಿಂದ ನೀವೊಂದು ಡಿಟಾಕ್ಸ್ನ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇನ್ನು ಇವತ್ತು ನಾನು ಮಾಡಿರೋವಂತಹ ನವಿಲು ಕೋಸಿನ ಡಿಟಾಕ್ಸ್ ಡ್ರಿಂಕ್ ಅಂತೂ ತುಂಬಾ ಒಳ್ಳೆಯದು ನಮ್ಮ ವೆಯ್ಟ್ ಲಾಸಿಗೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ನಮ್ಮ ಬಾಡಿನಲ್ಲಿರುವಂಥ ಫ್ಯಾಟನ್ನು ಬೇಗ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಡೈಜೆಷನ್ಗಂತೂ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿನ ಫುಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆಲ್ಮೋಸ್ಟು ನಮ್ಮ ಬಾಡಿನಲ್ಲಿರುವಂಥ ಸ್ವಲ್ಪ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ವಾರಕ್ಕೆ 1-2 ಸಲ ಕುಡಿದ್ರೇ ಸಾಕಾಗುತ್ತೆ. ಇನ್ನು ಬೇರೆ ಬೇರೆ ಥರ ಲೈಕ್ ಬೂದುಗುಂಬಳಕಾಯಿ ಜ್ಯೂಸ್ ಆಗಿರಬಹುದು, ಸೌತೆಕಾಯಿ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಈ ಥರದ್ದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಹೋಗಿ ಆಗ ನಿಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿದು ಅದಾದಮೇಲೆ ನಾನಿಲ್ಲಿ ಇವತ್ತಿನ ತಿಂಡಿಗೆ ಸಿಂಪಲ್ಲಾಗಿ ಟೊಮೆಟೊ ಬಾತನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಇವತ್ತು ಯಾವುದೇ ಥರ ತರಕಾರಿ ಇರಲಿಲ್ಲ, ಇದು ಟೊಮೆಟೊ ಮಾತ್ರ. ಹಾಗಾಗಿ ಅದನ್ನೇ ಬೆಳೆಸ್ಕೊಂಡು ಟೊಮೆಟೊ ಬಾತನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇನ್ನು ಇವತ್ತು ಸಂತೆ ಆಗಿರೋದ್ರಿಂದ ಇವತ್ತೆಲ್ಲ ಹೋಗಿ ತರಕಾರಿನ ಸ್ಟಾಕ್ ಮಾಡ್ಕೋಬೇಕು. ಹಾಗಾಗಿ ಏನಿದೆಯೋ ಅದರಲ್ಲೇ ಮಾಡಿಕೊಂಡು ಮ್ಯಾನೇಜ್ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ಟೊಮೆಟೊ ಬಂದು ನಾಟಿ ಸ್ಟೈಲಲ್ಲಿ ಅಂದರೆ ಹಳ್ಳಿ ಸ್ಟೈಲಲ್ಲಿ ಟೊಮೆಟೊ ಬಾತನ್ನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಫಸ್ಟು ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ನ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆನೂ ಸಹ ಬಿಸಿ ಆದಮೇಲೆ ಪಲಾವ್ ಐಟಮ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನಾವೇನೆಲ್ಲ ಯೂಶ್ವಲಿ ಪಲಾವ್ ಐಟಮ್ಸ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2 ಈರುಳ್ಳಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡು ಅದಾದಮೇಲೆ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ. ನಾನಿವತ್ತು ಮಿಕ್ಸಿಗೇನು ಹಾಕ್ಕೊಂಡಿಲ್ಲ, ಹಾಗೆ ಕಲ್ಲಲ್ಲಿ ಜಜ್ಜಿಟ್ಕೊಂಡಿದ್ದೆ. ಯಾಕೆಂದರೆ ನಾಟಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಎಲ್ಲದನ್ನು ಅದೇ ರೀತಿ ಮಾಡ್ಕೋಬೇಕು. ಹಾಗಾಗಿ ಇನ್ನು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದು ಆದಮೇಲೆ ಒಂದು 4-5 ಟೊಮೆಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಅದು ಸ್ವಲ್ಪ ಬೇಯಲಿಕ್ಕೆ ಬಿಡ್ತಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಹಸಿ ಬಟಾಣಿ ಇತ್ತು ಸ್ವಲ್ಪ, ಅದನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಬಟಾಣಿ ಬೇಕು ಅಂತಂದರೆ ರಾತ್ರಿಯೇ ಸ್ವಲ್ಪ ನೆನೆ ಹಾಕ್ಕೊಳ್ಳಿ, ಒಣ ಬಟಾಣಿನ. ಇನ್ನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸಹ ಸೇರಿಸ್ಕೊಂಡು ನಾನು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾನು ಸ್ವಲ್ಪ ಖಾರದ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಹಸಿಮೆಣಸಿನ್ಕಾಯಿ ಏನೂ ಯೂಸ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಖಾರಕ್ಕೆ ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಮತ್ತು ಅದೇನು ಒಗ್ಗರಣೆಗೆಲ್ಲ ಖಾರ ಎಲ್ಲ ಇಳಿಯೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಟೈಮಲ್ಲಿ ಅಕ್ಕಿನ ತೊಳೆದು
ಅದನ್ನು ಸೇರಿಸ್ಕೊಂಡು 1 ಲೋಟ ಅಕ್ಕಿಗೆ 2 ಲೋಟ ನೀರಂತೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉದುದ್ರಾಗಿ ಬೇಕು ಅಂದರೆ ಇಷ್ಟೇ ಹಾಕ್ಕೊಳ್ಳಿ, ಇಲ್ಲ ನನಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಇನ್ನೊಂದು ಅರ್ಧ ಗ್ಲಾಸ್ ಜಾಸ್ತಿನೇ ಸೇರಿಸ್ಕೊಳ್ಳಿ. ಅಂದರೆ 1 ಲೋಟ ಅಕ್ಕಿಗೆ 1/4 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಕುದಿ ಬರೋವರೆಗೂ ಬಿಟ್ಟು ಅದಾದಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನು ಅದಾದಮೇಲೆ ಕಿಚನ್ನೆಲ್ಲ ಹಾಗೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಕುಕ್ಕರಿಗೆ ವಿಷಲ್ನ ಹಾಕೋದಕ್ಕೂ ಮುಂಚೆ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಒಂದೇ ಒಂದು ವಿಷಲ್ ಬಂದಾದಮೇಲೆ ನಾನು ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟು ಬಂದಿದ್ದಾಯಿತು. ಇನ್ನು ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲಿಗೆ ಟೈಮ್ ಆಯಿತು ಅಂತೇಳಿ ಹೊರಟೆ. ನನ್ನ ಹಸ್ಬೆಂಡ್ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಬಂದರು. ಇನ್ನು ಸಂಜೆ ಬಂದ ತಕ್ಷಣವೇ ನಾವಿಲ್ಲಿ ಸ್ವಲ್ಪ ಸಂತೆಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಬರ್ಬೇಕಾಗಿತ್ತು. ಹಾಗಾಗಿ ಸಂತೆಗೆ ಹೋಗ್ಬಿಟ್ಟು ತರಕಾರಿನ ತೊಗೊಬರೋಣ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಇನ್ನು ಅಲ್ಲಿಂದ ಬಂದು ತರಕಾರಿ ಎಲ್ಲ ತೊಗೊಂಬಂದಿರೋದನ್ನೆಲ್ಲದನ್ನು ಎಲ್ಲ ಆಚೆ ತೆಗೆದು ಅದನ್ನೆಲ್ಲದನ್ನು ಜೋಡಿಸಿಟ್ಕೊಳ್ಳೋಣ ಅಂತ ಹೇಳಿ ಜೋಡಿಸಿಟ್ಕೊಂಡಿದ್ದಾದಮೇಲೆ ನನ್ನ ಮಗ ತುಂಬ ದಿವಸದಿಂದ ಅಮ್ಮ ಜಾಮೂನ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದ. ನನಗೆ ಸ್ವಲ್ಪ ಟೈಮ್ ಆಗಿರಲಿಲ್ಲ ಅಂಥೇಳಿ ಮಾಡಲಿಕ್ಕಾಗಿರಲಿಲ್ಲ. ಇನ್ನು ಇವತ್ತು ಕೂಡ ಕೇಳ್ತಿದ್ದ ಅಂತ ಹೇಳಿ ನಾನು ಜಾಮೂನ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಜಾಮೂನ್ನ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವಾಗ್ಲೂ ಹಾಲನ್ನು ಹಾಕ್ಕೋತೀನಿ. ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು, ಮತ್ತು ಅದ್ರ ಜೊತೆಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದೊಂದು ಮೆಥಡನ್ನು ಫಾಲೋ ಮಾಡ್ತೀನಿ ಜಾಮೂನ್ ಸಾಫ್ಟಾಗಿ ಟೇಸ್ಟಿಯಾಗಿ ಬರಲಿಕ್ಕೋಸ್ಕರ. ನೀವು ಯಾವುದೆಲ್ಲ ಮೆಥಡನ್ನ ಫಾಲೋ ಮಾಡ್ತೀರೋ, ಹೊಸ್ದಾಗಿ ಏನಾದರೂ ಫಾಲೋ ಮಾಡೋದಿದ್ದರೆ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ನಿಮಗೇನಾದರೂ ಜಾಮೂನ್ ಸಾಫ್ಟಾಗಿ ಬರ್ತಾ ಇಲ್ಲ ಅಂದರೆ ನೀವು ಈ ಮೆಥಡನ್ನ ಫಾಲೋ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಇನ್ನು ಕಲಿಸಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಉಂಡೆಗಳನ್ನ ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ಕೋತಾ ಇದ್ದೀನಿ. ಉಂಡೆ ಕಟ್ಕೋಬೇಕಾದ್ರೆ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಕಟ್ಕೋಬೇಕು, ಆಗಾಗ ನೈಸಾಗಿ ಬರುತ್ತೆ. ಇನ್ನು ನನ್ನ ಮಗನಿಗಂತೂ ತುಂಬಾ ಖುಷಿ ಆಗ್ತಿತ್ತು ನಾನು ಜಾಮೂನ್ ಮಾಡ್ತಿದ್ದೀನಿ ಅಂತ ಹೇಳಿ ಅನ್ನೋದನ್ನು ನನಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೆ. ನನಗಂತೂ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತಲ್ವ ಅಮ್ಮಂದ್ರಿಗೆ, ಮಕ್ಕಳು ಖುಷಿಯಾಗಿತ್ತು ನೋಡಿ. ಇನ್ನು ನನ್ನ ಹಸ್ಬೆಂಡು ಬಜ್ಜಿ ಕೇಳಿದ್ರು, ಏಕೆಂದರೆ ಸಂತೆಯಿಂದ ಫ್ರೆಶ್ ಆಗಿ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ವಿ ಅಂತ ಹೇಳಿ ಬಜ್ಜಿ ಮಾಡಮ್ಮ ಅಂತ ಹೇಳಿದ್ರು. ಹಾಗಾಗಿ ಬಜ್ಜಿ ಮಾಡೋಣ ಅಂತ ಹೇಳಿ ಮೆಣಸಿನ್ಕಾಯಿನೆಲ್ಲ ಹೆಚ್ಕೊಂಡು ಈ ರೀತಿ ಉದ್ದುದ್ದಾಗಿ ಅದನ್ನು ಉಪ್ಪಿನ ನೀರೊಳಗಡೆ ನೆನೆ ಹಾಕಿಟ್ಟಿದ್ದೀನಿ. ಹೀಗೆ ಮಾಡಿದ್ರೆ ಅದರೊಳಗಡೆ ಉಪ್ಪೆಲ್ಲ ಇಳಿದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಇನ್ನು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕಡಲೆ ಹಿಟ್ಟು, ಅದಕ್ಕೆ ಖಾರದ ಪುಡಿ, ಅರಿಶಿನದ ಪುಡಿ ಮತ್ತು ಸ್ವಲ್ಪ ಸೋಡಾನ ಹಾಕ್ಕೋತಾ ಇದ್ದೀನಿ. ಸೋಡಾನ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ಸೋಡಾ ಹಾಕಿಲ್ಲ ಅಂದರೆ ತುಂಬ ಗಟ್ಟಿ ಅನಿಸುತ್ತೆ. ಹಾಗಾಗಿ ಕಂಪಲ್ಸರಿ ಸೋಡಾ ಹಾಕಲೇಬೇಕು. ಕೆಲವೊಂದು ತಿಂಡಿಗಳಿಗೆ ಕೆಲವು ಐಟಮ್ಸ್ನ ಹಾಕಲೇಬೇಕು, ಹಾಗೆ ರುಚಿ ಬರೋದು. ಇನ್ನು ನಾನು ಇಲ್ಲಿ ಓಂಕಾಳು ಏನೂ ಸೇರಿಸ್ಕೋತಾ ಇಲ್ಲ. ಬಟ್ ನಿಮ್ಮ ಮನೆಯಲ್ಲಿ ಓಂಕಾಳನ್ನು ಇದ್ದರೆ ಸೇರಿಸ್ಕೊಳ್ಳಿ. ಇವತ್ತು ನಮ್ಮ ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ಸೇರಿಸ್ಕೊಂಡಿಲ್ಲ. ಓಂಕಾಳನ್ನ ಹಾಕೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇದ್ದರೆ ಮಿಸ್ ಮಾಡದೆ ಓಂಕಾಳನ್ನ ಹಾಕಿ. ಇನ್ನು ನೀರು ಹಾಕಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಈ ಹದದಲ್ಲಿ ಇದ್ದರೆ ಸಾಕು. ಇನ್ನು ಹಿಟ್ಟನ್ನು ಕಲಸಿಟ್ಕೊಡೋ ಅಷ್ಟರಲ್ಲಿ ಇಲ್ಲಿ ಜಾಮೂನ್ ಸಹ ಬೆಂದಿತ್ತು. ಅದನ್ನು ತೆಗೆದು ಸಕ್ಕರೆ ಪಾಕದೊಳಗಡೆ ಹಾಕಿ ಇನ್ನು ಅದೇ ಎಣ್ಣೆ ಒಳಗಡೆ ನಾನಿಲ್ಲಿ ಬೋಂಡನ ಕರಿಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿಯಾಗಿ ಒಂದೊಂದೇ ಬೋಂಡನ ಹಾಕ್ಕೋಬೇಕು. ನಾವು ಬೋಂಡನ ಎದ್ದು ಹಾಕಬೇಕಾದ್ರೆ ಹಿಟ್ಟೊಳಗೆ ಒಂದು ಕಡೆ ಹಿಟ್ಟಿಲ್ಲದೆ ಇರೋ ರೀತಿ ನಾವೇನು ಮಾಡಬೇಕು, ಆ ಒಂದು ಕಂಟೈನರ್ ಇರುತ್ತಲ್ಲ ವೆಸಲ್ಲು, ಅದರೊಳಗಡೆ ಅದು ಹಿಟ್ಟೆಲ್ಲ ಹೋಗೋ ರೀತಿ ಮಾಡಬೇಕು. ನೋಡಿ ಇಲ್ಲಿ ಈ ರೀತಿಯಾಗಿ ಮಾಡಿ ಹಾಕಿದಾಗ ಒಳಗಡೆ ಎಲ್ಲ ನೀಟಾಗಿ ಬೇಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವರು ಫುಲ್ ಹಾಗೇ ಹಾಕ್ಬಿಡ್ತಾರೆ. ಹಾಗೆ ಮಾಡಿದಾಗ ಒಳಗಡೆ ಎಲ್ಲ ನೀಟಾಗಿ ಬೆಂದಿರಲ್ಲ. ಈ ರೀತಿ ಮಾಡಿ ನೋಡಿ, ಕ್ರಿಸ್ಪಿಯಾಗಿ ಬರುತ್ತೆ. ಈವನ್ ಒಳಗಡೆ ಇರುವಂಥ ಮೆಣಸಿನ್ಕಾಯಿಯು ಸ್ವಲ್ಪ ಕ್ರಿಸ್ಪಿ ಆಗಿಬಿಟ್ಟಿರುತ್ತೆ. ಎಲ್ಲ ಈವನ್ನಾಗಿ ನೀಟಾಗಿ ಬೇಯುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಿ ನೋಡಿ. ಇನ್ನು ನನ್ನ ಹಸ್ಬೆಂಡ್ಗಂತೂ ಬಜ್ಜಿ ಒನ್ ಆಫ್ ದ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಯೂಶ್ವಲಾಗಿ ಕೇಳ್ತಾ ಇರ್ತಾರೆ, ಎಲ್ಲೇ ನಾವು ಹೊರಗಡೆ ಹೋದಾಗ ಏನಾದರೂ ಫ್ರೆಶ್ಶಾಗಿ ಬಜ್ಜಿ ಮೆಣಸಿನ್ಕಾಯಿ ಇದ್ದರೆ ತೊಗೊಮ್ಮ, ಬಜ್ಜಿ ಮಾಡಿಕೊಡುವಂತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಎಲ್ಲೇ ಫ್ರೆಶ್ಶಾಗಿ ಬಜ್ಜಿ ಮೆಣಸಿನ್ಕಾಯಿ ಸಿಕ್ಕಿದ್ರೂ ತೊಗೋತೀನಿ ಅವರಿಗೋಸ್ಕರ ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ. ಇನ್ನು ಬಜ್ಜಿ ಎಲ್ಲ ಆದಮೇಲೆ ನಾನು ಈ ರೀತಿಯಾಗಿ ಅದನ್ನು ಕಟ್ ಮಾಡಿ ಅದರೊಳಗಡೆ ನಾನಿಲ್ಲಿ ಸ್ಟಫಿಂಗ್ನ ಮಾಡ್ಕೋತೀನಿ. ಸ್ಟಫಿಂಗ್ ಅಂದರೆ ಇನ್ನೇನು ನಾನೇನು ಎಕ್ಸ್ಟ್ರಾಡಿನರಿಯಾಗಿ ಮಾಡಲ್ಲ. ಅದರೊಳಗಡೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ ಇರುತ್ತಲ್ಲ, ಈರುಳ್ಳಿನ
ಅದರೊಳಗಡೆ ಸ್ಟಫ್ ಮಾಡ್ತೀನಿ, ತುಂಬಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಉಪ್ಪು ಇದನ್ನು ಮಿಕ್ಸ್ ಮಾಡಿ ಒಂದು ಡ್ರೈ ಪೌಡರ್ನ ಇಟ್ಕೊಂಡಿರ್ತೀನಿ. ಅದನ್ನು ಸಹ ಫಿಲ್ಲಿಂಗ್ ಮಾಡ್ಕೊತೀನಿ. ಆವಾಗ ತುಂಬಾ ರುಚಿಯಾಗಿ ಬರುತ್ತೆ ಬಜ್ಜಿ. ನೀವೊಂದು ಸಲ ಪ್ಲೇನ್ ಬಜ್ಜಿ ಬದಲು ಈ ರೀತಿಯಾಗಿ ಸ್ಟಫಿಂಗ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹೊರಗಡೆ ಹೋದಾಗ ಬಜ್ಜಿ ಅಂಗಡಿನಲ್ಲಿ ತಿಂತೀವಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು, ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಬೇಕಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನು ಬಜ್ಜಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಅಂತೂ ಸಕ್ಕತ್ತಾಗಿ ಬಂದಿದೆ ಕಣಮ್ಮ ಅಂತ ಹೇಳ್ತಿದ್ರು. ಇದಕ್ಕೋಸ್ಕರ ನನ್ನ ಹಸ್ಬೆಂಡ್ ಯಾವಾಗಲೂ ಬಜ್ಜಿನ ಇಷ್ಟಪಡೋದು. ನಾನು ಯಾವತ್ತೂ ಪ್ಲೇನ್ ಮಾಡಲ್ಲ, ಇದೇ ರೀತಿಯಾಗಿ ಮಾಡ್ತೀವಿ. ಇನ್ನು ಬಜ್ಜಿ ಎಲ್ಲ ತಿಂದು ಇವತ್ತಿನ ಊಟನೂ ಸಹ ಮುಗಿಸ್ಕೊಂಡು ನಾವು ಇವತ್ತಿನ ದಿನನ ಏನು ಮಾಡಿದ್ವಿ, ಹೇಗನ್ನಿಸ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.